2026 ಮತ್ತು 27ನೇ ಸಾಲಿನ ಆಯವ್ಯಯ ಮಂಡನೆಗೆ ಕ್ಷಣಗಣನೆ ಶುರುವಾಗಿದೆ. ಸಿಎಂ ಸಿದ್ದರಾಮಯ್ಯ ಅವರ ದಾಖಲೆಯ 17ನೇ ಬಜೆಟ್ ಇದಾಗಿರುವಂತದ್ದು. ಇಂದು ವಿಧಾನಸಭೆಯಲ್ಲಿ ಬೆಳಗ್ಗೆ 10 ಗಂಟೆ 15 ನಿಮಿಷಕ್ಕೆ ಬಜೆಟ್ ಮಂಡನೆಯಾಗಲಿದೆ. ಇಂದು ಕರ್ನಾಟಕ ರಾಜ್ಯ ಸರ್ಕಾರದ ಬಜೆಟ್ ಮಂಡನೆಯಾಗಲಿದೆ. 2026 ಮತ್ತು 27ನೇ ಸಾಲಿನ ಆಯವ್ಯಯ ಮಂಡನೆಯಾಗಲಿದೆ. ಸಿಎಂ ಸಿದ್ದರಾಮಯ್ಯ ಅವರ ಬಜೆಟ್ಗೆ ಈಗಾಗಲೇ ಕ್ಷಣಗಣನೆ ಆರಂಭವಾಗಿದೆ. ವಿಧಾನಸಭೆಯಲ್ಲಿ ಇಂದು ಬೆಳಿಗ್ಗೆ 10 ಗಂಟೆ 15 ನಿಮಿಷಕ್ಕೆ ಬಜೆಟ್ ಮಂಡನೆಯಾಗಲಿದ್ದು, ದಾಖಲೆಯ 17ನೇ ಬಾರಿಗೆ ಬಜೆಟ್ ಅನ್ನು ಮಂಡನೆ ಮಾಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ 17ನೇ ದಾಖಲೆಯ ಬಜೆಟ್ ಮಂಡನೆ ಮಾಡೋಕೆ ತಯಾರಿಯನ್ನು ನಡೆಸಿದ್ದಾರೆ. ಹಲವು ನಿರೀಕ್ಷೆಗಳ ಹೊರೆಯೂ ಕೂಡ ಇರುವಂತದ್ದು. ಇನ್ನು ಸಿಎಂ ಸಿದ್ದರಾಮಯ್ಯ ತಮ್ಮ ದಾಖಲೆಯ ಒಂದು ಮೌಲ್ಯದ ಬಜೆಟ್ ಮಂಡಿಸಲು ಸರ್ವಸನ್ನದ್ಧರಾಗಿದ್ದಾರೆ ಅಂತಾನೆ ಹೇಳ್ಬಹುದು. ರಾಜ್ಯದಲ್ಲಿ ಅತಿ ಹೆಚ್ಚು ಹಾಗೂ ದೇಶದಲ್ಲಿ ಎರಡನೇ ಅತಿ ಹೆಚ್ಚು ಆಯವ್ಯಯ ಮಂಡನೆ ಮಾಡಿರತಕ್ಕಂತ ಸಿದ್ದರಾಮಯ್ಯ ಅವರು ಇವತ್ತು ಬೆಳಿಗ್ಗೆ ವಿಧಾನಸಭೆಯಲ್ಲಿ 10 ಗಂಟೆ 15 ನಿಮಿಷಕ್ಕೆ ಸರಿಯಾಗಿ ಈ ಆಯವ್ಯಯ ಲೆಕ್ಕವನ್ನ ಮಂಡಿಸಲಿದ್ದಾರೆ. ನೋಡಿ, 1995 ಮತ್ತು 1996ರಲ್ಲಿ ಮೊದಲ ಮುಂಗಡ ಪತ್ರವನ್ನ ಮಂಡನೆ ಮಾಡಿದಂತಹ ಸಿದ್ದರಾಮಯ್ಯ ಕಳೆದ 30 ವರ್ಷಗಳಲ್ಲಿ ಇದೀಗ 17ನೇ ಬಜೆಟ್ ಅನ್ನ ಮಂಡನೆ ಮಾಡೋಕೆ ಸಕಲ ತಯಾರಿಯನ್ನ ಕೂಡ ನಡೆಸಿರುವಂತದ್ದು. ಇನ್ನು 2013ರಿಂದ 2018ರವರೆಗೆ ಮುಖ್ಯಮಂತ್ರಿಯಾಗಿದ್ದಂತಹ ಸಿದ್ದರಾಮಯ್ಯ ಅವರು ಹಣಕಾಸು ಖಾತೆಯನ್ನ ಕೂಡ ಹೊಂದಿದ್ರು. ಆ ಅವಧಿಯ ಎಲ್ಲಾ ಬಜೆಟ್ಗಳನ್ನ ಕೂಡ ಅವರೇ ಮಂಡಿಸಿದ್ರು. ಇನ್ನು ಎರಡನೇ ಅವಧಿಗೆ ಮುಖ್ಯಮಂತ್ರಿಯಾದ ಬಳಿಕ ಈವರೆಗೂ ಕೂಡ 3 ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ. ಇದು 4ನೇ ಬಾರಿಗೆ ಬಜೆಟ್ ಅನ್ನ ಮಂಡನೆ ಮಾಡೋಕೆ ಸಿದ್ಧವಾಗಿರುವಂತದ್ದು. ಒಟ್ಟಾರೆಯಾಗಿ ಅವರ ರಾಜಕೀಯ ವೃತ್ತಿಯಲ್ಲಿ ಇದೀಗ 17ನೇ ಬಾರಿಗೆ ದಾಖಲೆಯ ಬಜೆಟ್ ಅನ್ನ ಮಂಡನೆ ಮಾಡಲು ಸಿದ್ಧರಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ. $4.5 ಲಕ್ಷ ಕೋಟಿ ಸಿಎಂ ಸಿದ್ದು ಲೆಕ್ಕದ ಗಾತ್ರವಂತೆ. ಇನ್ನು ಹಣದ ಬರಹ ಹಾಗೆ ಗ್ಯಾರಂಟಿ ಭಾರದ ಹಣದ ಬರ ಮತ್ತು ಗ್ಯಾರಂಟಿ ಭಾರದ ಮಧ್ಯೆ ಸರ್ಕಸ್ ಮಾಡ್ತಾ ಇರ್ತಕ್ಕಂಥ ಸಿಎಂ ಸಿದ್ದರಾಮಯ್ಯ ಅವರು 4.5 ಲಕ್ಷ ಕೋಟಿ ಲೆಕ್ಕದ ಒಂದು ಗಾತ್ರದ ಬಜೆಟ್ ಅನ್ನ ಮಂಡನೆ ಮಾಡಲಿದ್ದಾರೆ. ಗ್ಯಾರಂಟಿಗೆ ಬ್ರೇಕ್ ಇಲ್ಲದೆ ಆರ್ಥಿಕ ಶಿಸ್ತು ಪಾಲನೆ ಮಾಡಿದ್ದಾರಾ ಈ ಬಾರಿ? ಕೇಂದ್ರದ ನೆರವು ಇಲ್ಲದ ಕಾರಣ ಬಜೆಟ್ ಕೊರತೆ ಕೂಡ ಉಂಟಾಗಿರುವಂತದ್ದು. ಒಂದು ಕಡೆ ಈಗಾಗಲೇ ಹಣದ ಬರ ಅಂದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿಂದ ಕೂಡ ಸಾಕಷ್ಟು ಕೊಡೋದೇನೋ ಕೊಡ್ತಾ ಇದೆ, ಆದರೆ ಖಜಾನೆ ಖಾಲಿಯಾಗಿದೆ ಅಂತ ವಿಪಕ್ಷಗಳು ಟೀಕೆಯನ್ನ ಕೂಡ ಮಾಡ್ತಾ ಇರುವಂಥದ್ದು. ಇಂತಹ ಖಜಾನೆ ಖಾಲಿಯಾದಂತಹ ಸಂದರ್ಭದಲ್ಲಿ ಏನ್ ಬಜೆಟ್ ಮಂಡನೆ ಮಾಡೋಕ್ಕಾಗತ್ತೆ? ಇದೆಲ್ಲವೂ ಕೂಡ ಸಾಕಷ್ಟು ಅನುಮಾನಗಳಿಗೆ ವ್ಯಕ್ತವಾಗಿರುವಂಥದ್ದು, ಹಾಗೆ ಸಾಕಷ್ಟು ಕುತೂಹಲಗಳನ್ನ ಕೂಡ ಹುಟ್ಟಿಸಿರುವಂಥದ್ದು. 4.5 ಲಕ್ಷ ಕೋಟಿ ಗಾತ್ರದ ಒಂದು ಲೆಕ್ಕಾಚಾರವನ್ನ ಈ ಬಾರಿಯ ಬಜೆಟ್ನಲ್ಲಿ ಮಂಡನೆ ಮಾಡೋಕೆ ಸಿಎಂ ಸಿದ್ದರಾಮಯ್ಯ ಈಗಾಗಲೇ ತಯಾರಿಯನ್ನ ಕೂಡ ನಡೆಸಿರುವಂಥದ್ದು. ನೋಡಿ, ಒಂದ್ ಕಡೆ ಹಣದ ಬರಹ ಇದೆ, ಹಾಗೆ ಗ್ಯಾರಂಟಿಗಳು ಕೂಡ ಹೊರೆಯಾಗ್ತಾ ಇದೆ ಅನ್ನುವಂತಹ ಮಾತು. ಗ್ಯಾರಂಟಿಗಳು ಕೂಡ ಸರಿಯಾಗಿ ಸಾಗ್ತಾ ಇಲ್ಲ, ಯಾವ ಯೋಜನೆ ಕರೆಕ್ಟಾಗಿ ಯಾರ್ಯಾರಿಗೆ ತಲುಪ್ತಾ ಇದೆಯೋ ಅದು ಕೂಡ ಗೊತ್ತಿಲ್ಲ. ಒಟ್ಟಾರೆಯಾಗಿ ಇಂತಹ ಎಲ್ಲ ಮಹತ್ವದ ಒಂದು ಸಮಸ್ಯೆಗಳನ್ನ ಇಟ್ಕೊಂಡು ಯಾವ ರೀತಿ ಮಹತ್ವದ ದಾಖಲೆಯ ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ ಅನ್ನೋದೇ ತೀವ್ರ ಕುತೂಹಲವನ್ನ ಕೂಡ ಕೆಳಿಸಿರುವಂಥದ್ದು. ಇನ್ನೊಂದು ಕಡೆ ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ, ಕೇಂದ್ರದ ನೆರವು ಇಲ್ವೇ ಇಲ್ಲ ಈ ಒಂದು ದಾಖಲೆಯ ಬಜೆಟ್ ಮಂಡನೆ ಮಾಡೋದಕ್ಕೆ. ಸಿದ್ದರಾಮಯ್ಯ ಅವರ ಹತ್ರ ಕೇಂದ್ರ ಯಾವುದೇ ರೀತಿಯ ಒಂದು ಸಹಾಯವನ್ನ ಕೂಡ ನೀಡಿಲ್ಲ. ಗ್ಯಾರಂಟಿಗೆ ಬ್ರೇಕ್ ಹಾಕುತ್ತಾ ಅಥವಾ ಬ್ರೇಕ್ ಹಾಕಲ್ವಾ? ಈ ಬಾರಿ ಕೇಳ್ತಾ ಇರುವಂತಹ ಒಂದಷ್ಟು ಚರ್ಚೆಗಳು ಅಂತಂದ್ರೆ, ಗ್ಯಾರಂಟಿಗೆ ಬ್ರೇಕ್ ಹಾಕ್ತಾರೆ ಈ ಒಂದು ಬಜೆಟ್ನಲ್ಲಿ, ಗ್ಯಾರಂಟಿಗೆ ಬ್ರೇಕ್ ಹಾಕ್ತಾರೆ. 5 ಗ್ಯಾರಂಟಿಗಳನ್ನ ಏನು ಘೋಷಣೆ ಮಾಡಿದ್ರು, ಅದರಿಂದ ಅಧಿಕಾರಕ್ಕೆ ಬಂದ್ರು, ಆ ಎಲ್ಲಾ ಗ್ಯಾರಂಟಿಗಳನ್ನ ಕೂಡ ಕ್ಲೋಸ್ ಮಾಡ್ತಾರೆ ಎನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಗ್ಯಾರಂಟಿಗೆ ಬ್ರೇಕ್ ಇಲ್ಲದೆ ಆರ್ಥಿಕ ಶಿಸ್ತು ಪಾಲನೆಯನ್ನ ಮಾಡಿದ್ದಾರಾ ಈ ಒಂದು ಬಜೆಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು? ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗಲಿದೆ.